ಜನರಲ್ ನಾಲೆಜ್ ಬಗ್ಗೆನ ಸಿಲೆಬಸ್ನ ನೋಡಿದ್ದೀವಿ. ಸೊ ಈ ವಿಡಿಯೋಲ್ಲಿ ನಿಮಗೇನು ಸಿಲೆಬಸ್ ಫಾರ್ ದ ಸೋಲ್ಜರ್ ಜನರಲ್ ಡ್ಯೂಟಿಯಲ್ಲಿ ನಿಮಗೆ ಯಾವುದನ್ನಂದರೆ ಜನರಲ್ ಸೈನ್ಸ್ ಬಗ್ಗೆಯನ್ನು ನಾವು ಇವತ್ತು ಸಿಲೆಬಸ್ಸನ್ನು ನೀವು ಎಕ್ಸ್ಪ್ಲೇನನ್ನು ಮಾಡ್ತೀವಿ. ಓಕೆ, ಎಸ್, ರಿಗಾರ್ಡಿಂಗ್ ಅಬೌಟ್ ದ ಜನರಲ್ ಸೈನ್ಸ್ ಅಂತಂದರೆ ಅದರಲ್ಲಿ ಏನೇನು ಟಾಪಿಕ್ಸ್ಗಳಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತನ್ನು ನೋಡ್ಬೋದು. ಓಕೆ, ಸೊ ದ ಫಸ್ಟ್ ಬಂದುಬಿಟ್ಟು ಹ್ಯೂಮನ್ ಬಾಡಿ. ಓಕೆ, ಹ್ಯೂಮನ್ ಬಾಡಿಯಲ್ಲಿ ಏನೇನು ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತಂದರೆ ದ ಫಸ್ಟ್ ಒನ್ ಈಸ್ ದ ಫುಡ್ ಆ್ಯಂಡ್ ದ ನ್ಯೂಟ್ರಿಷನ್ಸ್. ಓಕೆ, ದ ಫುಡ್ ಆ್ಯಂಡ್ ದ ನ್ಯೂಟ್ರಿಷನ್ಸಲ್ಲಿ ಅದರಲ್ಲಿ ಏನೇನು ಕೇಳ್ಬೋದು ಅಂದರೆ ನ್ಯೂಟ್ರಿಯೆಂಟ್ಸ್ ಇನ್ ದ ಫುಡ್, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ವಾಟರ್ಸ್ ಆಗಿರ್ಬೋದು, ಈ ರೀತಿ ಕ್ವಶನ್ಸ್ಗಳನ್ನು ಕೇಳಬಹುದು. ಓಕೆ, ಎಸ್, ದ ನೆಕ್ಸ್ಟ್ ಬಂದುಬಿಟ್ಟು ಡಿಸೀಸಸ್ ಆ್ಯಂಡ್ ದ ಪ್ರಿವೆನ್ಷನ್ಸ್. ಓಕೆ, ಕಮ್ಯುನಿಕೇಬಲ್ ಡಿಸೀಸಸ್ಗಳನ್ನು ಕೇಳ್ಬೋದು. ಯಾವ ರೀತಿ ಅಂದರೆ ಕೋವಿಡು, ಓಕೆ, ಟ್ಯೂಬರ್ಕ್ಲೋಸಿಸು, ಮಲೇರಿಯಾ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ನೆಕ್ಸ್ಟ್ ಒನ್ ಈಸ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಕೇಳ್ಬೋದು. ಡಯಾಬಿಟಿಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಇವು ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ವಿಟಮಿನ್ಸ್ ಬಗ್ಗೆ ಅಂತೂ ಕ್ವಶನ್ಸ್ಗಳನ್ನು ಪ್ರತಿ ಕ್ವಶನ್ ಪೇಪರಲ್ಲಿ ಕೇಳ್ತಾರೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ಓಕೆ, ವಿಟಮಿನ್ ಇ, ವಿಟಮಿನ್ ಕೆ ಬಗ್ಗೆ ಅಂತೂ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಅದರಿಂದ ಏನು ಯೂಸಸ್ಸು, ಏನು ಡೆಫಿಷಿಯನ್ಸೀಸು, ಓಕೆ, ಸೋರ್ಸಸ್ಸು, ಎಲ್ಲೆಲ್ಲಿ ಏನೇನಿದ್ದಾವೆ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ವಿಟಮಿನ್ ಎ. ಓಕೆ, ವಿಟಮಿನ್ ಎ ಕನ್ಸ್ಯೂಮ್ ಮಾಡಿದ್ರೆ ಏನೆಲ್ಲ ಯೂಸಸ್ ಆಗುತ್ತೆ ಅಂದ್ರೆ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಗುಡ್ ವಿಷನ್, ಸ್ಕಿನ್ ಹೆಲ್ತು, ಓಕೆ, ಇದನ್ನೆಲ್ಲ ಆಗ್ಬೋದು. ಏನೆಲ್ಲ ಡೆಫಿಷಿಯನ್ಸಿ ಆಗುತ್ತೆ ಅಂದರೆ ಇಫ್ ಇನ್ ಕೇಸ್ ವಿಟಮಿನ್ ಎ ಇರಲಿಲ್ಲ ಅಂದರೆ ನೈಟ್ ಬ್ಲೈಂಡ್ನೆಸ್ ಆಗುತ್ತೆ. ಓಕೆ, ಎದರಲ್ಲಿ ಸಿಗುತ್ತೆ ವಿಟಮಿನ್ ಎ ಅಂತ ಕೇಳಿದ್ರೆ ಕ್ಯಾರೆಟು ಹಾಗೂ ನೆಕ್ಸ್ಟ್ ಮಿಲ್ಕಲ್ಲಿ ಸಿಗುತ್ತೆ. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಸೈನ್ಸ್ ಕ್ವಶನ್ಸ್ ಬಗ್ಗೆನೂ ಕೇಳ್ಬೋದು. ಫಿಸಿಕ್ಸಲ್ಲಿ ಫೋರ್ಸ್ ಆಗಿರ್ಬೋದು, ವೆಲಾಸಿಟಿ ಆ್ಯಂಡ್ ದ ಸ್ಪೀಡ್ ಆಗಿರ್ಬೋದು, ಗ್ರಾವಿಟಿ ಆಗಿರ್ಬೋದು, ಯೂನಿಟ್ ಆಫ್ ದ ವರ್ಕ್, ಎನರ್ಜಿ, ನ್ಯೂಟನ್ಸ್ ಲಾ, ಓಕೆ, ಮಾಸು, ವೇಟು, ಫ್ರಿಕ್ಷನ್ನು, ಕಾನ್ಸೆಪ್ಟ್ ಆಫ್ ದ ಪ್ರೆಷರ್, ಸೌಂಡು, ಓಕೆ, ಟೈಪ್ಸ್ ಆಫ್ ಎನರ್ಜಿ, ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಕೆಮಿಸ್ಟ್ರಿಯಲ್ಲೂ ಆ್ಯಸ್ ಇಟ್ ಈಸ್ ಸೇಮ್ ಆಗಿರ್ಬೋದು. ಅಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ಗಳನ್ನಾಗಿರ್ಬೋದು, ಎಲಿಮೆಂಟ್ಸ್ ಆಗಿರ್ಬೋದು, ಕಂಪೌಂಡ್ಸ್ ಆಗಿರ್ಬೋದು, ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೋದು, ಫಿಸಿಕಲ್ ಆ್ಯಂಡ್ ದ ಕೆಮಿಕಲ್ ಚೇಂಜಸ್ ಆಗಿರ್ಬೋದು, ಆ್ಯಸಿಡ್ಸು, ಬೇಸಸ್ಸು, ಸಾಲ್ಟ್ ವಿತ್ ಎಕ್ಸಾಂಪಲ್ಸ್, ಓಕೆ, ಪಿರಿಯಾಡಿಕ್ ಟೇಬಲ್ ಆಗಿರ್ಬೋದು, ಆಕ್ಸಿಡೇಷನ್ ಆಗಿರ್ಬೋದು, ರಿಡಕ್ಷನ್ ಆಗಿರ್ಬೋದು, ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು, ಮೆಟಲ್ಸ್ ಆಗಿರ್ಬೋದು, ನಾನ್ ಮೆಟಲ್ಸ್ ಆಗಿರ್ಬೋದು, ಕ್ವಶನ್ಸ್ಗಳನ್ನು ಅರೈಸ್ ಆಗುತ್ತೆ. ನೆಕ್ಸ್ಟ್ ಬಯಾಲಜಿ ಬಂದುಬಿಟ್ಟು ಬಯಾಲಜಿಯಲ್ಲಿ ಏನು ಕ್ವಶನ್ಸ್ಗಳನ್ನು ಅರೈಸ್ ಆಗುತ್ತೆ ಅಂದರೆ ಸೆಲ್ಸು, ಟಿಶ್ಯೂಸು, ಫೋಟೋಸಿಂಥಸಿಸು, ಡೈಜೆಷನ್ನು, ರೆಸ್ಪಿರೇಷನು, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ಸು, ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ನ್ಯೂಟ್ರಿಷನ್ಸ್ ಆಗಿರ್ಬೋದು, ಪ್ಲ್ಯಾಂಟ್ ಸೆಲ್ಸ್ ಆಗಿರ್ಬೋದು, ಕ್ವಶನ್ಸ್ಗಳನ್ನು ಅರೈಸ್ ಆಗುತ್ತೆ. ಓಕೆ, ನೆಕ್ಸ್ಟು ಜನರಲ್ ಸೈನ್ಸ್ ಫಂಡಮೆಂಟಲ್ಸ್. ಡೈಲಿ ಲೈಫಲ್ಲಿ ಫಿಸಿಕ್ಸಲ್ಲಿ ಏನೇನು ಕೇಳ್ಬೋದು ಅಂದರೆ ವೂಲನ್ ಕ್ಲೋತ್ಸು ರಿಗಾರ್ಡಿಂಗ್ ಅಬೌಟ್ ಏನೆಲ್ಲ ಫಿಸಿಕಲ್ ಆಗಿ ಚೇಂಜಸ್ಗಳನ್ನು ಆಗುತ್ತೆ, ಆ ರೀತಿ ಕ್ವಶನ್ಸ್ಗಳನ್ನು ಫಿಸಿಕಲ್ ಡೈಲಿ ಲೈಫಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ಐರನ್ ರಸ್ಟ್ ಆಗಿರ್ಬೋದು, ಶುಗರ್ ಡಿಸಲ್ಯೂಷನ್ಸ್ ಇನ್ ದ ವಾಟರ್, ಓಕೆ, ಮಿಲ್ಕ್ ಬಾಯ್ಲ್ಡ್ ಬಿಫೋರ್ ದ ಡ್ರಿಂಕಿಂಗ್, ಅದಕ್ಕೆಲ್ಲ ಮಾಡ್ತಾರೆ. ಆ ರೀತಿ ಬೇಸಿಕ್ ಡೈಲಿ ಲೈಫಲ್ಲಿ ಏನೇನು ಚೇಂಜಸ್ಗಳನ್ನಾಗುತ್ತೆ, ಏನು ಮಾಡ್ತೀವಿ, ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ, ದ ಇಂಪಾರ್ಟೆನ್ಸ್ ಆಫ್ ದ pH ಇನ್ ದ ಡೈಲಿ ಲೈಫ್, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, pH ವ್ಯಾಲ್ಯೂ ಆಫ್ ದ ವಾಟರ್, pH ವ್ಯಾಲ್ಯೂ ಆಫ್ ದ ಮಿಲ್ಕ್, ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಬಯಾಲಜಿಯಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಡು ವಿ ನೀಡ್ ಸನ್ಲೈಟ್, ಓಕೆ, ಆ ರೀತಿ ಸನ್ಲೈಟನ್ನು ತೊಗೊಂಡ್ರೆ ಯಾವ ವಿಟಮಿನನ್ನು ಸಿಗುತ್ತೆ, ಓಕೆ, ಬ್ಯಾಲೆನ್ಸ್ ಡಯಟಲ್ಲಿ ಏನು ತೊಗೋಬೇಕು, ಓಕೆ, ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟು ದ ಬೇಸಿಕ್ ಮೆಡಿಕಲ್ ಟರ್ಮ್ಸ್ಗಳಲ್ಲಿ ಡಯಾಗ್ನೋಸಿಸ್, ಓಕೆ, ಥೆರಪಿ, ಓಕೆ, ಪ್ಯಾಥಾಲಜಿ, ಆಂಟನಾಮಿ, ಫಿಸಿಯಾಲಜಿ, ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಓಕೆ, ಮೋಸ್ಟ್ಲಿ ಡಯಾಗ್ನೋಸಿಸ್ ಬಗ್ಗೆಯನ್ನು ಕೇಳ್ಬೋದು. ಓಕೆ, ಇಲ್ಲಾಂದರೆ ಪ್ಯಾಥಾಲಜಿ ಬಗ್ಗೆಯನ್ನು ಕೇಳ್ಬೋದು. ಓಕೆ, ಪ್ಯಾಥಾಲಜಿ ಆಗಿರ್ಬೋದು, ನೆಕ್ಸ್ಟ್ ಕಾರ್ಡಿಯಾಲಜಿ ಆಗಿರ್ಬೋದು, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಕಾರ್ಡಿಯಾಲಜಿ ಯಾವ ಡಿಸೀಸಸ್ ಮೀನ್ಸ್ ಯಾವ ಮೆಡಿಕಲ್ ಟರ್ಮಲ್ಲಿ ಯೂಸ್ ಮಾಡ್ತಾರೆ, ಸೊ ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಡಿಸೀಸ್ ರಿಲೇಟೆಡ್ ಟರ್ಮ್ಸ್. ಓಕೆ, ಅಕ್ಯೂಟ್ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಎಪಿಡೆಮಿಕ್ ಆಗಿರ್ಬೋದು, ಪ್ಯಾಂಡಮಿಕ್ ಆಗಿರ್ಬೋದು, ಎಂಡಮಿಕ್ ಆಗಿರ್ಬೋದು, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಟ್ರೀಟ್ಮೆಂಟ್ಸಲ್ಲಿ ಆಗಿರ್ಬೋದು, ಆ್ಯಂಟಿಬಯೋಟಿಕ್ ಆಗಿರ್ಬೋದು, ವ್ಯಾಕ್ಸಿನ್ಸ್ ಆಗಿರ್ಬೋದು, ಇಮ್ಯುನಿಟಿ ಪವರ್ಸ್ಗಳನ್ನು ಕೇಳ್ಬೋದು. ನೆಕ್ಸ್ಟ್ ಬಾಡಿ ಆ್ಯಂಡ್ ದ ಹೆಲ್ತ್ ಟರ್ಮ್ಸ್ಗಳಲ್ಲಿ ಕೇಳ್ಬೋದು. ಮೆಟಬಾಲಿಸಮ್, ಓಕೆ, ಹಾರ್ಮೋನ್ ಅಂದ್ರೇನು, ಟಿಶ್ಯೂಸ್ ಅಂದ್ರೇನು, ಆರ್ಗನ್ಸ್ ರಿಲೇಟೆಡ್ ಟು ದ ಆರ್ಗನ್ಸ್, ಹಾರ್ಟು, ಲಂಗ್ಸು, ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ,
ನೆಕ್ಸ್ಟ್ ಅನದರ್ ಒನ್ ಇಸ್ ದ ಕಾಮನ್ ಕ್ಲಿನಿಕ್ ಟರ್ಮ್ಸ್ಗಳಲ್ಲಿ ಬಿ ಪಿ, ಪಲ್ಸಸ್, ಫೀವರ್, ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಓಕೆ, ಪಲ್ಸಸ್ ರೇಟ್ಗಳನ್ನು, ಹಾರ್ಟ್ ಬೀಟ್ ರೇಟ್ಗಳನ್ನು ಕೇಳ್ಬೋದು. ಬ್ಲಡ್ ಪ್ರೆಷರ್ ಕಾಮನ್ ಹೆಲ್ತಲ್ಲಿ ಓಕೆ ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ನ ಎಷ್ಟಿರಬೇಕು ಆ ರೀತಿಗಳನ್ನು ಕೇಳ್ಬೋದು. ಕಾಮನ್ ಮೆಡಿಕಲ್ ಕಂಡೀಷನ್ಸಲ್ಲಿ ಡಯಾಬಿಟೀಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಅಮೀನಿಯಾ, ಅಸ್ತಮಾ, ಕ್ಯಾನ್ಸರ್, ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಕ್ಯಾನ್ಸರಲ್ಲಿ ಅನ್ಕಂಟ್ರೋಲ್ಡ್ ಸೆಲ್ ಗ್ರೋತ್ ಅಂತ ಹೇಳ್ಬೋದು. ಕ್ಯಾನ್ಸರಲ್ಲಿ ಅದಕ್ಕೆ ಏನರ ಟ್ರೀಟ್ಮೆಂಟ್ ಇದೆಯೋ ಇಲ್ಲೋ ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಸೈಂಟಿಫಿಕ್ ಟರ್ಮ್ಸ್ಗಳಲ್ಲಿ ಜನರಲ್ ಸೈನ್ಸ್ ಟರ್ಮ್ಸಲ್ಲಿ ಫಿಸಿಕ್ಸ್ ಟರ್ಮ್ಸ್ಗಳಲ್ಲಿ ಫೋರ್ಸ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಎನರ್ಜಿ, ಪವರ್, ವೆಲಾಸಿಟಿ, ಆಕ್ಸಲರೇಷನ್, ಗ್ರಾವಿಟಿ, ಫ್ರಿಕ್ಷನ್, ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಕಂಪಲ್ಸರಿ ಫಿಸಿಕ್ಸ್ಗಳಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. 2-3 ಓಕೆ ಆಲ್ಮೋಸ್ಟ್ ಆಲ್ ಸೈನ್ಸಲ್ಲಿ ಕೇಳ್ತಾರೆ. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ಫೋರ್ಸು, ವರ್ಕು, ಎನರ್ಜಿ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಕೆಮಿಸ್ಟ್ರಿ ಟರ್ಮ್ಸ್ಗಳಲ್ಲಿ ಅಟಾಮ್ಸು, ಮಾಲಿಕ್ಯೂಲ್ಸು, ಎಲಿಮೆಂಟ್ಸು, ಕಂಪೌಂಡು, ಸೊಲ್ಯೂಷನು, ಆ್ಯಸಿಡು, ಬೇಸು, ಪಿ ಎಚ್ ಸ್ಕೇಲ್ಸ್ಗಳನ್ನು ಕಂಪಲ್ಸರಿ ಕೇಳ್ತಾರೆ. ಓಕೆ, ಕೇಳಿದ್ದುಂಟು ಎಕ್ಸಾಮಲ್ಲಿ. ಓಕೆ, ಅದರಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬಯಾಲಜಿ ಟರ್ಮ್ಸ್ಗಳಲ್ಲಿ ಸೆಲ್ಸು, ಟಿಶ್ಯೂಸು, ಆರ್ಗನ್ ಸಿಸ್ಟಮು, ಫೋಟೋಸಿಂಥಸಿಸು, ರೆಸ್ಪಿರೇಷನ್ನು, ಡೈಜೆಷನ್ನು, ಓಕೆ ಎಕ್ಸ್ಕ್ರೀಷನ್ಸು, ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಇದರಲ್ಲಿ ಪೂರ್ತಿ ವಿಡಿಯೋನ ಇನ್ ಡೀಟೇಲ್ ಆಗಿ ನಾವು ಎಲ್ಲ ರೀತಿ ಓಕೆ ಸಿಲೆಬಸ್ಗಳನ್ನು ಇನ್ ಡೀಟೇಲ್ ಆಗಿ ನಾವು ವಿಡಿಯೋಸ್ಗಳನ್ನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಬಿಡ್ತೀವಿ. ಓಕೆ, ನೋಡಿ ಓಕೆ ಯೂಸ್ಫುಲ್ಲನ್ನು ತೊಗೊಳ್ಳಿ. ಓಕೆ, ಎಸ್ ದ ನೆಕ್ಸ್ಟ್ ಒನ್ ಈಸ್ ದ ಎನ್ವೈರ್ಮೆಂಟಲ್ ಸೈನ್ಸ್ ಟರ್ಮ್ಸ್ಗಳಲ್ಲಿ ನೋಡ್ಬೋದು. ಇಕೋಸಿಸ್ಟಮ್ ಬಗ್ಗೆನೂ ಕೇಳ್ಬೋದು, ಬಯೋಡೈವರ್ಸಿಟೀಸ್ ಬಗ್ಗೆ ಕೇಳ್ಬೋದು, ಪೊಲ್ಯೂಷನ್ ಬಗ್ಗೆ ಕೇಳ್ಬೋದು, ಕನ್ಸರ್ವೇಷನ್ಸ್ ಬಗ್ಗೆನೂ ಕೇಳ್ಬೋದು, ಗ್ಲೋಬಲ್ ವಾರ್ಮಿಂಗ್ಸ್ ಬಗ್ಗೆನೂ ಕೇಳ್ಬೋದು. ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ರಿಗಾರ್ಡಿಂಗ್ ಅಬೌಟ್ ದ ಮೆಜರ್ ಆ್ಯಂಡ್ ದ ಯೂನಿಟ್ಸ್ ಬಗ್ಗೆನೂ ಕೇಳ್ಬೋದು. ಓಕೆ, SI ಯೂನಿಟ್ಸ್ಗಳನ್ನು ಭಾಳ ಅಂದ್ರೆ ಭಾಳ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಲೆಂತು, ಮಾಸು, ಟೈಮು, ಓಕೆ ಡೆನ್ಸಿಟಿ, ಪ್ರೆಷರು, ಓಕೆ ವರ್ಕು, ಫೋರ್ಸು ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, SI ಯೂನಿಟ್ಸ್ಗಳಲ್ಲಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಫಿಕ್ಸ್ ಆ್ಯಂಡ್ ದ ಸಫಿಕ್ಸ್, ಓಕೆ ಮೈಕ್ರೋಸ್ ಅಂದ್ರೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಆಲ್ಮೋಸ್ಟ್ ಆಲ್ ಇದನ್ನು ಕೇಳಂಗಿಲ್ಲ. ಸೊ ಇರಬೇಕು, ನಾಲೆಜ್ ಅಂತ ಇರಬೇಕು. ಎಸ್, ನೆಕ್ಸ್ಟು ಸೈಂಟಿಫಿಕ್ ಆ್ಯಂಡ್ ದ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಬಗ್ಗೆ ಕೇಳ್ತಾರೆ. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಓಕೆ ಬೆಂಗಳೂರಲ್ಲಿದೆ. ಓಕೆ, ಎಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ಬೋದು. ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್, ಓಕೆ ಇದನ್ನು ಎಲ್ಲಿದೆ ಅಂತ ನಾವು ಕೇಳ್ಬೋದು. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್, ಓಕೆ IITs ಬಗ್ಗೆನೂ ಕೇಳ್ತಾರೆ ಕ್ವಶನ್ಸ್ಗಳಲ್ಲಿ. ಗೌರ್ಮೆಂಟ್ ರಿಸರ್ಚ್ ಆರ್ಗನೈಸೇಷನ್ಸ್ ಬಗ್ಗೆನೂ ಕೇಳ್ತಾರೆ. ಓಕೆ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಓಕೆ ಕೇಳ್ತಾರೆ. ಡಿಫೆನ್ಸ್ DRDO, ಓಕೆ ದ ಮೋಸ್ಟ್ ಇಂಪಾರ್ಟೆಂಟ್ DRDO ಬಗ್ಗೆ ಅಂತೂ ಭಾಳ ಅಂದ್ರೆ ಭಾಳ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಯಾವ ಮಿಸೈಲ್ಸ್ಗಳನ್ನು ರೆಡಿ ಮಾಡಿದ್ದಾರೆ, ಓಕೆ ಏನೆಲ್ಲ ಇನೋವೇಷನ್ಸ್ಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ಕೇಳ್ತಾರೆ. ಓಕೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಸ್ ಇದು ಅಂತೂ ಕೇಳ್ತಾರೆ. ಯಾವ ಸ್ಯಾಟಲೈಟ್ಸ್ಗಳನ್ನು ಕಳಿಸಿದ್ದೀವಿ, ಓಕೆ ಅದನ್ನೆಲ್ಲ ರೀಸೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ಗಳನ್ನು ಅಪ್ಡೇಟ್ಸ್ಗಳನ್ನು ನಾವು ಮಾಡ್ತೀವಿ. ಇಸ್ರೋ ಓಕೆ ರಿಗಾರ್ಡಿಂಗ್ ಅಬೌಟ್ ದ ಇಸ್ರೋಸ್ ಓಕೆ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ಅದೆಲ್ಲ ನಾವು ಚಾನಲಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಓಕೆ, ಎಸ್ ದ ನೆಕ್ಸ್ಟ್ ಒನ್ ಈಸ್ ದ ಕೌನ್ಸಿಲ್ ಆಫ್ ದ ಮೆಡಿಕಲ್ ರಿಸರ್ಚ್. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ನೆಕ್ಸ್ಟ್ ಸ್ಪೆಷಲೈಸ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ಸ್, ಓಕೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಓಕೆ ಬೆಂಗಳೂರು, ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಆಲ್ಮೋಸ್ಟ್ ಆಲ್ ಇದರ ಹೆಡ್ ಕ್ವಾರ್ಟರ್ಸ್ಗಳನ್ನು ಕೇಳಬಹುದು. ಓಕೆ, ಎಸ್ ನೆಕ್ಸ್ಟ್ ಬಂದುಬಿಟ್ಟು ಮೆಡಿಕಲ್ ಆ್ಯಂಡ್ ದ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಅದರಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಓಕೆ ನೆಕ್ಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿರಾಲಜಿ, ಓಕೆ ಈ ರೀತಿಯೂ ಕೇಳ್ತಾರೆ. ಓಕೆ, ಕೇಳ್ಬೋದು. ನೆಕ್ಸ್ಟ್ ರಿಗಾರ್ಡಿಂಗ್ ಅಬೌಟ್ ದ ಅಗ್ರಿಕಲ್ಚರ್ ಆ್ಯಂಡ್ ಎನ್ವೈರ್ಮೆಂಟಲ್ ರಿಸರ್ಚ್ ಬಗ್ಗೆ ಬಂದರೆ ಓಕೆ ಅದರಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಓಕೆ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಓಕೆ ಅದರ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ದ ಹೋಮಿ ಬಾಬಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್, ಓಕೆ ದ ನ್ಯೂಕ್ಲಿಯರ್ ಸೈನ್ಸ್, ಓಕೆ ರಿಸರ್ಚ್ ಬಗ್ಗೆನೂ ಕೇಳಬಹುದು. ಓಕೆ, ಇದು ಆಗಿತ್ತು ನಿಮ್ಮದು ಏನು ಸೈನ್ಸ್. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ಜನರಲ್ ಸೈನ್ಸ್ ಬಗ್ಗೆ. ಓಕೆ, ಇದು ಆಲ್ಮೋಸ್ಟ್ ಆಲ್ ಇದರಲ್ಲಿ ಬೇಸಿಕ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈ ಬೇಸಿಕ್ ಕ್ವಶನ್ಸ್ಗಳಲ್ಲಿ ಆಲ್ಮೋಸ್ಟ್ ಆಲು ಎಲ್ಲರೂ ಟ್ಯಾಕಲನ್ನು ಮಾಡ್ಬೋದು ಕ್ವಶನ್ಸ್. ಥ್ಯಾಂಕ್ ಯು.